ಬಿಡದಿ ಟೌನ್ಶಿಪ್ ವಿವಾದಕ್ಕೆ ಹೈಕೋರ್ಟ್ ಮಹತ್ವದ ತೀರ್ಪು ಕೊಟ್ಟಿದೆ. 514 ಎಕರೆ ಭೂಸ್ವಾಧೀನ ಪ್ರಶ್ನಿಸಿ ಸಲ್ಲಿಸಿದಂತಹ ಪಿಐಎಲ್ ವಜಾ ಆಗಿದೆ. 516 ಎಕರೆ ಭೂಸ್ವಾಧೀನವನ್ನು ಪ್ರಶ್ನಿಸಿ ಸಲ್ಲಿಸಿದಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಜಾ ಆಗಿದೆ. ಸಿಜೆ ವಿಭು ಇಲ್ಲಿ ಗಬ್ರು ಹಾಗೆ ನೇತೃತ್ವದ ಪೀಠದಿಂದ ಈ ಅರ್ಜಿ ವಿಚಾರಣೆಯನ್ನು ನಡೆಸಲಾಯಿತು. ಅರ್ಜಿದಾರರ ವಾದವನ್ನ ಸದ್ಯ ಹೈಕೋರ್ಟ್ ತಿರಸ್ಕರಿಸಿದೆ. ಪುನರ್ವಸತಿಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಲಾಗ್ತಿದೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಬಿಡದಿ ಟೌನ್ಶಿಪ್ ವಿವಾದಕ್ಕೆ ಹೈಕೋರ್ಟ್ ಈಗ ಮಹತ್ವದ ತೀರ್ಪು ಕೊಟ್ಟಿರುವಂತದ್ದು. 516 ಎಕರೆ ಭೂಸ್ವಾಧೀನವನ್ನು ಪ್ರಶ್ನಿಸಿ ಸಲ್ಲಿಸಿದಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಪಿಐಎಲ್ ವಜಾಗೊಳಿಸಿದೆ. ಸಿಜೆ ವಿಭು ಬಕ್ರು ನೇತೃತ್ವದ ಪೀಠದಿಂದ ಈ ಅರ್ಜಿ ವಿಚಾರಣೆಯನ್ನ ಮಾಡಲಾಗಿರುವಂತದ್ದು. ಅರ್ಜಿದಾರರ ವಾದವನ್ನ ಸದ್ಯ ಹೈಕೋರ್ಟ್ ತಿರಸ್ಕರಿಸುವಂತದ್ದು. ಇಲ್ಲಿ ಪುನರ್ವಸತಿಗೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಹಾಗಾಗಿ ಯಾವ ಕಾನೂನು ಉಲ್ಲಂಘನೆಯಾಗಿದೆ ಅಂತ ಹೈಕೋರ್ಟ್ ಇಲ್ಲಿ ಪ್ರಶ್ನೆಯನ್ನ ಇಟ್ಟಿದೆ. ಯಾರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿದ್ರು ಅವರಿಗೆ ಸದ್ಯ ಸಾಮಾಜಿಕ ಪರಿಣಾಮ ಅಧ್ಯಯನ ನಡೆದಿಲ್ಲ ಅಂತ ಹೇಳಿ ಅರ್ಜಿದಾರರು ವಾದವನ್ನ ಮಾಡ್ತಾ ಇದ್ರು. ಟೌನ್ಶಿಪ್ ವಿರುದ್ಧದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸದ್ಯ ಈಗ ಹೈಕೋರ್ಟ್ ವಜಾಗೊಳಿಸಿದೆ. ಯೋಜನೆ ಸಾರ್ವಜನಿಕ ಹಿತಾಸಕ್ತಿಯದ್ದಲ್ಲ, ರಿಯಲ್ ಎಸ್ಟೇಟ್ ಯೋಜನೆ ಅಂತ ಹೇಳಿಬಿಟ್ಟು ಇಲ್ಲಿ ಪಿಐಎಲ್ ಹೇಳಲಾಗಿತ್ತು. ಹಾಗಾಗಿ ಈಗ ಹೈಕೋರ್ಟ್ ಇದೆಲ್ಲವನ್ನೂ ಕೂಡ ತೆಗೆದುಹಾಕಿ ಈ ಅರ್ಜಿಯನ್ನ ವಜಾಗೊಳಿಸಿದೆ. ನಾವು ಗಮನಿಸ್ತಾ ಇದ್ದೀವಿ, ಬಿಡದಿ ಟೌನ್ಶಿಪ್ ಯೋಜನೆ ಕಳೆದ ತಿಂಗಳಿಂದ ಸುದೀರ್ಘವಾಗಿ ಬಿಡದಿ ರೈತರು ಜೊತೆಗೆ ಈ ಕಡೆ ಕಾಂಗ್ರೆಸ್ ಸರ್ಕಾರ ಕಡೆಯಿಂದ ಇಲ್ಲಿ ಆರೋಪ ಪ್ರತ್ಯಾರೋಪಗಳು ಟಗ್ ಆಫ್ ವಾರ್ ನಡೀತಾನೆ ಇತ್ತು. ಸದ್ಯ ಈ ಬೆಂಗಳೂರು ನಗರದ ಹೊರವಲಯದಲ್ಲಿ ಬಿಡದಿ ಟೌನ್ಶಿಪ್ ನಿರ್ಮಿಸೋಕೆ ಸುಮಾರು 516 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಈ ಯೋಜನೆಗಾಗಿ ವಶಪಡಿಸಿಕೊಳ್ಳೋದಕ್ಕೆ ಮುಂದಾಗಿತ್ತು. ಸದ್ಯ ಸರ್ಕಾರದ ಈ ಕ್ರಮವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಇವತ್ತು ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆದಿದೆ. ನ್ಯಾಯಪೀಠ ಮಹತ್ವದ ತೀರ್ಪನ್ನ ಕೂಡ ಕೊಟ್ಟಿದೆ. ಬಿಡದಿ ಟೌನ್ಶಿಪ್ ಪ್ರಶ್ನಿಸಿದಂತಹ ಪಿಐಎಲ್ ಅರ್ಜಿ ವಿಚಾರಣೆಯನ್ನ ಸಿಜೆ ವಿಭು ಬಕ್ರು ನೇತೃತ್ವದ ಹೈಕೋರ್ಟ್ ಕೈಗೆತ್ತಿಕೊಂಡಿತ್ತು. ಇಲ್ಲಿ ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದ್ದಾರೆ. ಹಾಗಾಗಿ ಭೂಸ್ವಾಧೀನಕ್ಕೂ ಮುನ್ನ ಸಾಮಾಜಿಕ ಪರಿಣಾಮದ ಅಧ್ಯಯನ ನಡೆಸಿಲ್ಲ, ಪುನರ್ವಸತಿಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ವಕೀಲರು ವಾದ ಮಂಡಿಸ್ತಾರೆ. ಸಾರ್ವಜನಿಕ ಹಿತಾಸಕ್ತಿ ಇಲ್ಲದ ರಿಯಲ್ ಎಸ್ಟೇಟ್ ಯೋಜನೆ ಇದು ಅಂತ ಹೇಳಿಬಿಟ್ಟು ಕೂಡ ಸಿಟ್ಟನ್ನ ತೋರಿಸ್ತಾರೆ. ಈ ಯೋಜನೆಯನ್ನ ವಿರೋಧಿಸಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಂತಲೂ ವಾದವನ್ನ ಮಾಡ್ತಾರೆ ಅರ್ಜಿದಾರರು. ಮೈಸೂರಿನ ರಾಜೇಶ್ ಕೆಬಿ ಪರ ವಕೀಲರು ವಾದಿಸ್ತಾರೆ. ಇದೇ ವೇಳೆ ಯಾವ ಕಾಯ್ದೆಯ ಯಾವ ಕಾನೂನು ಉಲ್ಲಂಘನೆಯಾಗಿದೆ ಅಂತ ತಿಳಿಸಿ ಅಂತ ಅರ್ಜಿದಾರರಿಗೆ ಸಿಜೆ ನೇತೃತ್ವದ ವಿಭಾಗೀಯ ಪೀಠ ಪ್ರಶ್ನೆ ಕೇಳಿದೆ. ಹೊಸ ಕಾಯ್ದೆಯಡಿ ಭೂಸ್ವಾಧೀನ ಮಾಡಿಲ್ಲ ಅಂತ ವಕೀಲರಿಗೆ ಸ್ವಾಧೀನಕ್ಕೆ ಕೆಯುಡಿ ಕಾಯ್ದೆ, ಪರಿಹಾರಕ್ಕೆ ಹೊಸ ಕಾಯ್ದೆ ಅನ್ವಯಿಸಿದ್ದಾರೆ ಅಂತ ತಿಳಿಸಿದ್ದಾರೆ. ಸದ್ಯ ಅರ್ಜಿದಾರರ ವಾದವನ್ನ ತಿರಸ್ಕರಿಸಿದ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಅವರ ಪೀಠ ಪಿಐಎಲ್ ಅನ್ನ ವಜಾಗೊಳಿಸಿದೆ. ಇಲ್ಲಿ ಪಿಐಎಲ್ ಅಲ್ಲಿ ಏನ್ ಹೇಳಲಾಗಿತ್ತು ಹಂಗಿದ್ರೆ ಬಹಳ ಕುತೂಹಲದ ಪ್ರಶ್ನೆ. ಈಗ ಹೈಕೋರ್ಟೇ ಈ ಪಿಐಎಲ್ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ವಜಾಗೊಳಿಸುತ್ತೆ ಅಂತ ಅಂದ್ರೆ ಆ ಅರ್ಜಿಯಲ್ಲಿ ಏನಿತ್ತು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಇಟ್ಸ್ ವೆರಿ ಸಿಂಪಲ್. ನೀವು ಬಿಡದಿ ಟೌನ್ಶಿಪ್ ಅನ್ನ ಬಿಡದಿಯಲ್ಲೇ ಯಾಕೆ ಮಾಡಬೇಕು? ಅಲ್ಲಿ 516 ಎಕರೆ ಭೂಮಿ ಇದೆ ಅಂತ ಅಂದ್ರೆ ಸುಮ್ಮನೆ ಬಂದಿದ್ದ? ಅದು ಬಿಡದಿ ರೈತರು ತಾತ ಮುತ್ತಾತನ ಕಾಲದಿಂದ ಇಟ್ಕೊಂಡು ಬಂದಿದ್ದಂತಹ ಒಂದು ಆಸ್ತಿ. ಆ ಆಸ್ತಿಯನ್ನ ನೀವು ಕಿತ್ಕೊಂಡು ಬಿಡದಿ ಟೌನ್ಶಿಪ್ ಮಾಡ್ತೀರಾ ಅಂತ ಅಂದ್ರೆ ಅದು ಸರಿಯಲ್ಲ. ಅವರು ಅಲ್ಲಿ ಕೃಷಿ ಮಾಡ್ತಾ ಇದ್ದಾರೆ, ಜೀವನ ಕಟ್ಕೊಂಡಿದ್ದಾರೆ, ಅದರಿಂದ ಬದುಕ್ತಾ ಇದ್ದಾರೆ ಅಂತಂದು ಕಿತ್ಕೊಂತೀರಾ. ಅದನ್ನ ಬಿಟ್ಟು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೋಗಿ ಬೇರೆ ಕಡೆ ಹೋಗಿ ಬಿಡದಿ ಟೌನ್ಶಿಪ್ ಅನ್ನ ಮಾಡಿ ಇದರಿಂದ ರೈತರಿಗೆ ಕಷ್ಟ ಆಗುತ್ತೆ. ನೀವು ಇದರಿಂದ ಏನೆಲ್ಲ ಕಷ್ಟ ಆಗುತ್ತೆ ಅನ್ನೋದು ನೋಡ್ತಿಲ್ಲ. ಮೊದಲೇ ಬೆಂಗಳೂರಲ್ಲಿ ಹೇಳಿ ಕೇಳಿ ನೀರಿಲ್ಲ, ನೀವು ಮರಗಳನ್ನ ಕಡಿತಾ ಇದ್ದೀರಾ, ಕೆಟ್ಟ ಬಿಸಿಲನ್ನ ನಾವು ಫೇಸ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಆಯಾಮದಲ್ಲಿ ಪಿಐಎಲ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಮೆನ್ಷನ್ ಮಾಡಲಾಗಿತ್ತು. ಆದ್ರೆ ಈ ಎಲ್ಲಾ ಅರ್ಜಿ ಪಿಐಎಲ್ ಸಲ್ಲಿಸಿದಂತಹ ಎಲ್ಲ ಅಂಶಗಳನ್ನು ಕೂಡ ಹೈಕೋರ್ಟ್ ತೆಗೆದುಹಾಕ್ಬಿಟ್ಟು ಬಿಡದಿ ಟೌನ್ಶಿಪ್ಗೆ ಅನುಮತಿಯನ್ನು ಕೊಟ್ಟಿದೆ.